ಯುವತಿಯರು ವಿಶ್ವ ಮಟ್ಟದಲ್ಲಿ ತಾವು ಆಲೋಚನೆ ಮಾಡಬೇಕು. ತಾವು ಗ್ರಾಜುಯೇಟ್ಗಳಾಗಿದ್ದೀರಿ, ಡಿಪ್ಲೊಮಾದವರಾಗಿದ್ದೀರಿ. ನಿಮ್ಮ ಆಲೋಚನೆ ಉದ್ಯೋಗಗಳಿಂದ ಉದ್ಯಮಿಗಳನ್ನಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ವಿಚಾರಕ್ಕೆ ತಾವೆಲ್ಲ ಚಿಂತನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಶೀಲ ರಾಜ್ಯವನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇವತ್ತು ವಿವೇಕಾನಂದರವರ ಮಾತು, ಯುವಕರು ಯಾವತ್ತೂ ಕೂಡ ಸ್ವಾಭಿಮಾನದಿಂದ ಬದುಕಬೇಕು, ಸಾಧ್ಯವೇ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಏನು ಬೇಕಾದ್ರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ. ಆದ್ರಿಂದ ಹಿಂದೆ ರಾಜೀವ್ ಗಾಂಧಿ ಅವರು ಈ ಒಂದು ಯುವ ಯೋಜನೆಯಿಂದ ಯುವಕರಿಗೆ ಒಂದು ಹೊಸ ಸ್ಫೂರ್ತಿಯನ್ನ ಕೊಡಲಿಕ್ಕೆ ಆವತ್ತಿನ ಕಾಲದಲ್ಲಿ ಒಂದು ಹೊಸ ಯೋಜನೆಯ ಯುವಕರಿಗೋಸ್ಕರ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ತಯಾರು ಮಾಡೋದನ್ನ ಇವತ್ತು ನಾನು ಸ್ಮರಿಸ್ಕೊಳ್ತಾ ಇದ್ದೇನೆ. ಹಂಗೆ ಇವತ್ತು ನೀವೆಲ್ಲ ಯುವಕರು ನಿಮ್ಮಲ್ಲಿರುವಂತ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ನೀವೆಲ್ಲ ಕೂಡ ಬಳಸ್ಕೊಂಡು ನಿಮ್ಮ ಬದುಕಿನಲ್ಲಿ ಆಗಿ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ ತಾವೆಲ್ಲ ಕೂಡ ಒಂದು ಶಕ್ತಿಯನ್ನು ತುಂಬಬೇಕು. ಇವತ್ತು ಕುವೆಂಪುರವರ ನಾಡಿದು. ಕುವೆಂಪುರವರು ಏನ್ ಹೇಳ್ತಾರೆ? ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ಹಂಗೆ ನಿಮ್ಮ ಬದುಕಿನಲ್ಲಿ ಯಾರೇ ಟೀಕೆ ಮಾಡಿದ್ರು ತಾವು ಚಿಂತೆ ಮಾಡದೆ ಮುನ್ನಡೀರಿ, ಮುಂದೆ ಹೋಗಿ ಹೆಜ್ಜೆ ಹಾಕಿ ಬದುಕಿನಲ್ಲಿ ಬದಲಾವಣೆ ತನ್ನಿ. ನಿಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಪಾಲಿಗೆ ಜ್ಯೋತಿಯನ್ನ ಬೆಳೆಸಲಿಕ್ಕೆ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಇಷ್ಟು ಹೇಳಿ, ಯುವಕರುಗಳು ಯಾವತ್ತೂ ಕೂಡ ಹೇಳಿಗಳಾಗದೆ ತಾವು ಹೋರಾಟವನ್ನು ಮಾಡಬೇಕು. ಇವತ್ತು ಜಗತ್ತು ನಿಮ್ಗೋಸ್ಕರ ಇದೆ. ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಅಂದಂಗೆ ತಾವೆಲ್ಲ ಕೂಡ ನಿಮ್ಮ ಆದರ್ಶವನ್ನ ಸರಿಯಾದ ರೀತಿಯಲ್ಲಿ ಗಮನದಲ್ಲಿಟ್ಕೊಂಡು ನಿಮ್ಮ ಬದುಕನ್ನ ಗೌರವದಿಂದ ಮೆಚುರಿಟಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಮಧು ಬಂಗಾರಪ್ಪರ ನೇತೃತ್ವದಲ್ಲಿ ಈ ಜಿಲ್ಲೆಯ ಶಾಸಕರು, ಎಲ್ಲ ಮುಖಂಡರುಗಳು, ಅಧಿಕಾರಿಗಳು ಬಹಳ ಉತ್ತಮವಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾನು ಗುಲ್ಬರ್ಗದಿಂದ ನಾನು ಗಮನಿಸ್ತಾ ಇದ್ದೇನೆ. ಅಲ್ಲಿ ಗೃಹಜ್ಯೋತಿ ಕೊಟ್ಟು, ಗೃಹಲಕ್ಷ್ಮಿ ಮೈಸೂರಿನಲ್ಲಿ ಕೊಟ್ಟು, ಶಕ್ತಿ ಬೆಂಗಳೂರಿನಲ್ಲಿ ಕೊಟ್ಟು, ಇವತ್ತು ಯುವನಿಧಿ ಶಿವಮೊಗ್ಗದಲ್ಲಿ ಕೊಟ್ಟು ಇಡೀ ದೇಶಕ್ಕೆ, ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ತರ್ತಾ ಇದ್ದೀವಿ. ಎಲ್ಲ ನಮ್ಮ ಅಧಿಕಾರಿ ಮಿತ್ರರಿಗೆ, ತಮಗೆ ಮಾಧ್ಯಮ ಸ್ನೇಹಿತರಿಗೆ, ಎಲ್ಲ ಕಾರ್ಯಕರ್ತರಿಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.